ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಶಿಲ್ಪಾ ಭಟ್, ಸ್ಕಿನ್ ಸ್ಪೆಷಲಿಸ್ಟು. ಇವತ್ತು ನಾನು ನಿಮಗೆ ಬೇಸಿಗೆಯಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿರೋ ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ಬೇಸಿಗೆ ರಜೆ ಅಂದ್ರೆ ಎಲ್ರಿಗೂ ತುಂಬಾ ಖುಷಿ. ಕೆಲವರು ಅಜ್ಜಿ ಮನೆಗೆ ಹೋಗ್ತಾರೆ, ಕೆಲವರು ಹಿಲ್ ಸೈಡ್ ಹೋಗ್ತಾರೆ, ಕೆಲವರು ಬೀಚ್ ಸೈಡ್ ಹೋಗ್ತಾರೆ, ಕೆಲವರು ಹಲವಾರು ದೇಶಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಹೀಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ ಚರ್ಮನ ಹೇಗೆ ಜಾಗ್ರತೆಯಾಗಿ ನೋಡ್ಕೋಬೇಕು ಹಾಗೂ ವಾಪಸ್ ಬಂದ್ಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗೋದನ್ನ ಹೇಗೆ ತಡೆಬಹುದು ಅನ್ನೋದನ್ನ ಮೊದಲೇ ನಿಮ್ಗೆ ಹೇಳ್ತೀನಿ. ಬೇಸಿಗೆಯಲ್ಲಿ ತೀಕ್ಷ್ಣವಾದ ಸೂರ್ಯನ ಕಿರಣ, ಬಿಸಿಲು, ಡಿಹೈಡ್ರೇಷನ್, ಧೂಳು, ಪೊಲ್ಯೂಷನ್ ಇವೆಲ್ಲ ನಿಮ್ ಚರ್ಮದ ಮೇಲೆ ತುಂಬಾ ಹಾರ್ಶ್ ಆಗಿ ಅಫೆಕ್ಟ್ ಆಗ್ಬೋದು. ಸೊ ಹಲವಾರು ಜನ ಟ್ರಿಪ್ ಮುಗಿಸಿ ಬಂದ್ಮೇಲೆ ಸನ್ ಬರ್ನ್ಸ್ ಇಂದ ಟ್ಯಾನ್ ಆಗ್ಬಿಟ್ಟು ತುಂಬಾ ಆಕ್ನಿ ಬ್ರೇಕ್ಔಟ್ಸ್ ಆಗ್ಬಿಟ್ಟು ಈ ತರ ಹಲವಾರು ರೀತಿಯ ಸಮಸ್ಯೆಗಳಿಂದ ನಮ್ಮ ಸ್ಕಿನ್ ಸ್ಪೆಷಲಿಸ್ಟ್ ನ ಮೀಟ್ ಮಾಡ್ತಾರೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ನಿಮ್ಮ ಸ್ಕಿನ್ ಕೇರ್ ಪ್ರಿಪರೇಷನ್ ಟ್ರಾವೆಲಿಂಗಿಗೆ 1 ವಾರ ಮುಂಚೆನೆ ಶುರು ಆಗಲಿ. ಚೆನ್ನಾಗಿ ನೀರು ಕುಡಿಯೋದು, ನಿಮ್ಮ ಊಟದಲ್ಲಿ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಇರುವಂತ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಫ್ರೂಟ್ಸ್ ಅಲ್ಲಿ ಕಲರ್ಫುಲ್ ಆಗಿ ಅಂದ್ರೆ ಆರೆಂಜ್ ಇರ್ಬೋದು, ವೈಟಮಿನ್ ಸಿ ಇರುತ್ತೆ, ಪೊಮೊಗ್ರಾನೆಟ್, ಪಪ್ಪಾಯ ಈ ತರ ಡಿಫ್ರೆಂಟ್ ಕಲರ್ಡ್ ಫ್ರೂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ತಪ್ಪದೆ ಬಳಸ್ಕೊಳ್ಳಿ. ಸೊ ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಇದು ನಿಮ್ ಚರ್ಮನ ಪ್ರಿಪೇರ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ 1 ವಾರ ಮುಂಚೆನೆ ಓರಲ್ ಸನ್ ಪ್ರೊಟೆಕ್ಷನ್ ಅಥವಾ ಓರಲ್ ಆಂಟಿ ಆಕ್ಸಿಡೆಂಟ್ ಸಪ್ಲಿಮೆಂಟ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಇವು ಟ್ಯಾಬ್ಲೆಟ್ಸ್ ಇರ್ತವೆ, ಡೈಲಿ 1 ಟ್ಯಾಬ್ಲೆಟ್ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದಾಗಿ ಅತಿ ಮುಖ್ಯವಾದದ್ದು ಅದು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಅಂದ ತಕ್ಷಣ ನಾವೆಲ್ಲರೂ ಸನ್ಸ್ಕ್ರೀನ್ ಉಪಯೋಗಿಸ್ತೀವಪ್ಪ ಅಂದ್ಬಿಡ್ಬೋದು. ಆದ್ರೆ ಸನ್ಸ್ಕ್ರೀನ್ ನ ಹೇಗೆ ಆರಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ನೀವು ಎಷ್ಟು ಹೊತ್ತು ಬಿಸಿಲಲ್ಲಿ ಇರ್ತೀರಾ, 3 to 4 hours ಅಷ್ಟೇ ಬರುತ್ತೆ. ಈವನ್ ಫಾರ್ಮಾ ಗ್ರೇಡ್ ಸನ್ಸ್ಕ್ರೀನ್ಸ್ ಹೆಚ್ಚಿನವು 3 ರಿಂದ 4 ಗಂಟೆ ಕಾಲ ಬರುತ್ತೆ. ಮತ್ತೆ ರೀಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ರಜಾದಲ್ಲಿ ಇರುವಾಗ ಎಷ್ಟೊಂದ್ಸತಿ ಕೇರ್ ಫ್ರೀ ಆಗಿರ್ಬೇಕು ಅಂತ ಇಷ್ಟಪಡ್ತೀವಿ, ನಮಗ್ ಮತ್ತೆ ಮತ್ತೆ ಹಚ್ಚೋದಕ್ಕೆ ನೆನಪು ಕೂಡ ಇರಲ್ಲ. ಸೊ ಹಂಗಿರುವಾಗ ನಾವ್ ಏನ್ ಮಾಡ್ಬೇಕು, ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ಸ್ ನ ನಿಮ್ ಸ್ಕಿನ್ ಸ್ಪೆಷಲಿಸ್ಟ್ ನ ಕೇಳಿ ತಗೊಳ್ಳಿ. ಹಾಗೂ ಸರಿಯಾದ ಕ್ವಾಂಟಿಟಿನಲ್ಲಿ ಉಪಯೋಗಿಸ್ಕೊಳ್ಳಿ. ಹೊರಗಡೆ ಹೋಗ್ಲಿಕ್ಕೆ 20 to 30 minutes ಮುಂಚೆನೆ ಬಳಸ್ಕೋಬೇಕಾಗತ್ತೆ. ಸೊ ಬಿಸಿಲಲ್ಲಿ ಇದ್ರೆ, ನೀವು ತುಂಬಾ ಹೊತ್ತು ಬಿಸಿಲಲ್ಲಿ ಇದ್ರೆ, ವಾಟರ್ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅದಕ್ಕೆ ಸ್ಪೆಷಲ್ ಸನ್ಸ್ಕ್ರೀನ್ ಇರ್ತವೆ. ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ಸ್ ನ ಕೇಳಿ ತಿಳ್ಕೊಂಡು ಎಷ್ಟು ಹೊತ್ತು ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಅನ್ನೋದನ್ನ ಕೂಡ ತಿಳ್ಕೊಂಡು ಅಂತಹ ಸನ್ಸ್ಕ್ರೀನ್ ನ ಬಳಸ್ಕೊಳ್ಳಿ. ಸೊ ಸನ್ಸ್ಕ್ರೀನ್ ಹಚ್ಚುವಾಗ ಎಷ್ಟೊಂದು ಜನ ಕೆಲವು ಭಾಗಗಳನ್ನ ಮರ್ತು ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕಿವಿ ಇರ್ಬೋದು, ನೆಕ್ಕು, ಹ್ಯಾಂಡ್ಸು, ಪಾದಗಳು, ಎಕ್ಸ್ಪೋಸ್ಡ್ ಎಲ್ಲ ಪಾರ್ಟಿಗೂ ಹಚ್ಬೇಕಾಗತ್ತೆ. ಎಸ್ಪೆಷಲಿ ನೀವು ತುಂಬಾ ವಾಟರ್ ಸ್ಪೋರ್ಟ್ಸ್ ಅಥವಾ ತುಂಬಾ ಬಿಸಿಲಲ್ಲಿದ್ರೆ ನೀವು ದಿನನಿತ್ಯ ಎಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿರಲ್ಲ ಅದರ 100 times ಜಾಸ್ತಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬೋದು. ಹೆಚ್ಚಿನವರು ಆಫೀಸ್ ಜಾಬ್ ಅಲ್ಲಿ ಇರ್ತೀರಾ ಅಥವಾ ಮನೆ ಒಳಗಡೆನೆ ಇರ್ತೀರಾ, ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ನಿಮ್ ಚರ್ಮಕ್ಕೆ ಅಭ್ಯಾಸನೇ ಇರಲ್ಲ. ಸೊ ಹಾಗಿದ್ದಾಗ ನಿಮ್ಮ ಸನ್ಸ್ಕ್ರೀನು ತುಂಬಾ ಚೆನ್ನಾಗಿರ್ಬೇಕು ಹಾಗೂ ತುಂಬಾ ಕರೆಕ್ಟ್ ಆಗಿ ಎಲ್ಲ ಕಡೆ ಅಪ್ಲೈ ಮಾಡ್ಬೇಕಾಗತ್ತೆ. ಮೂರನೇದಾಗಿ ಸ್ಕಿನ್ ಹೈಡ್ರೇಷನ್. ನೀವು ಚೆನ್ನಾಗಿ ನೀರು ಕುಡಿಬೇಕು. ದಿನ 2 ರಿಂದ 3 ಲೀಟರ್ ಅಷ್ಟು ಮಿನಿಮಮ್ ನೀರು ಕುಡಿರಿ. ಬೇರೆ ಲಿಕ್ವಿಡ್ಸ್ ಲೈಕ್ ಮಜ್ಜಿಗೆ ಇರ್ಬೋದು, ಎಳ್ನೀರ್ ಇರ್ಬೋದು, ಈ ತರ ಹೆಲ್ದಿ ಆಗಿರೋ ಲಿಕ್ವಿಡ್ಸ್ ನ ಆರಿಸ್ಕೊಳ್ಳಿ. ಶುಗರ್ ಕಂಟೆಂಟ್ ಇರುವಂತ ಲಿಕ್ವಿಡ್ಸ್ ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಎಷ್ಟು ಹೈಡ್ರೇಟ್ ಮಾಡ್ತಿರೋ ಅದು ಇಂಪಾರ್ಟೆಂಟ್. ಎಷ್ಟೊಂದ್ಸತಿ ಮರ್ತು ಬಿಡ್ತೀವಿ ಹೈಡ್ರೇಟ್ ಮಾಡೋದನ್ನ, ಆವಾಗ ಎಕ್ಸೆಸಿವ್ ಟ್ಯಾನಿಂಗ್ ಆಗ್ಬೋದು, ಚರ್ಮ ಡಿಹೈಡ್ರೇಟ್ ಆಗಿ ತುಂಬಾ ಡಲ್ ಆಗ್ಬಿಡ್ಬೋದು. ಸೊ ಮೇಕ್ ಶೂರ್ ಯು ಡ್ರಿಂಕ್ ಇನಫ್ ವಾಟರ್. ನಾಲ್ಕನೇದಾಗಿ ನಿಮ್ಮ ಸ್ಕಿನ್ ಕೇರ್ ರುಟೀನ್ ತುಂಬಾ ಸರಳವಾಗಿರ್ಲಿ. ನೀವು ಟ್ರಾವೆಲ್ ಮಾಡುವಾಗ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಸೊ ನೀವು ಎಕ್ಸೆಸಿವ್ ಎಲಾಬರೇಟ್ ಸ್ಕಿನ್ ಕೇರ್ ರುಟೀನ್ ನ ಕ್ಯಾರಿ ಮಾಡ್ಬೇಕಾಗಿಲ್ಲ. ಒಂದು ಟ್ರಾವೆಲ್ ಕಿಟ್ ಅಲ್ಲಿ ಬೇಸಿಕ್ ಸ್ಕಿನ್ ಕೇರ್, ಒಂದು ಒಳ್ಳೆಯ ಶಾವರ್ ಜೆಲ್ಲು, ಹೋಟೆಲ್ ಅಲ್ಲಿ ಇರೋ ಶಾವರ್ ಜೆಲ್ಸ್ ನ ಬಳಸಬೇಡಿ, ತುಂಬಾ ಡ್ರೈ ಮಾಡುತ್ತೆ ಸ್ಕಿನ್ ಅನ್ನ. ಸೊ ಒಂದು ಒಳ್ಳೆಯ ಮಾಯಿಶ್ಚರೈಸರ್, ಅದು ನಾನು ಹೋಟೆಲ್ ಮಾಯಿಶ್ಚರೈಸರ್ಸ್ ನ ರೆಕಮೆಂಡ್ ಮಾಡಲ್ಲ, ನಿಮ್ದೇ ಮಾಯಿಶ್ಚರೈಸರ್ ನ ಕ್ಯಾರಿ ಮಾಡ್ಕೊಳ್ಳಿ. ಹಾಗೂ ಒಂದು ಒಳ್ಳೆ ಸನ್ಸ್ಕ್ರೀನು. ಇವಿಷ್ಟು ನೀವು ಕ್ಯಾರಿ ಮಾಡಿದ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ರಾತ್ರಿ ಹೊತ್ತು ಮೇ ಬಿ ನಿಮ್ ಸ್ಕಿನ್ ರಿಕವರ್ ಆಗ್ಲಿಕ್ಕೆ ಒಂದು ಅಲೋವೆರಾ ಜೆಲ್ ಅಥವಾ ಒಂದು ಸೆಂಟೆಲಾ ಏಷಿಯಾಟಿಕಾ ಅಂತ ಹೇಳ್ತೀವಿ, ಬ್ರಾಹ್ಮಿ ಇರೋವಂಥದ್ದು ಇರ್ಬೋದು, ಅಥವಾ ರಿಕವರಿ ಆಗುವಂತ ಒಂದು ಒಳ್ಳೆಯ ನೈಟ್ ಕ್ರೀಮ್ ನ ತಗೊಂಡು ಹೋಗಿ. ರೆಟಿನಾಲು, ಗ್ಲೈಕಾಲಿಕ್ ಆಸಿಡ್ ಈ ತರ ಎಕ್ಸ್ಫೋಲಿಯೆಂಟ್ಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ನಿಮ್ ಸ್ಕಿನ್ ಪಿಂಪಲ್ ಪ್ರೋನ್ ಸ್ಕಿನ್ ಆಗಿದ್ರೆ ಒಂದು ಸ್ಯಾಲಿಸಿಲಿಕ್ ಬೇಸ್ಡ್ ಫೇಸ್ ವಾಶ್ ನ ಕ್ಯಾರಿ ಮಾಡ್ಬೋದು. ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ ನಂತರ ಸ್ಯಾಲಿಸಿಲಿಕ್ ಫೇಸ್ ವಾಶ್ ಅಲ್ಲಿ ಕ್ಲೀನ್ ಆಗಿ ಮುಖ ತೊಳೆದ್ರೆ ನಿಮ್ಮ ಮುಖದ ಜಿಡ್ಡು, ಧೂಳು ಅದೆಲ್ಲ ಕ್ಲೀನ್ ಆಗಿ ಸ್ಕಿನ್ ಬ್ರೀದ್ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟು ಕ್ಲೆನ್ಸಿಂಗು ಮತ್ತೆ ಮಾಯಿಶ್ಚರೈಸಿಂಗ್ ಕೂಡ.
ಸೊ ಕೆಲವ್ರು ಏನ್ ಮಾಡ್ತಾರೆ, ಬೇಸಿಗೆನಲ್ಲಿ ಮಾಯಿಶ್ಚರೈಸರ್ ನ ಬಳಸೋದೇ ಇಲ್ಲ. ಬೆವರಿರುತ್ತೆ, ಮುಖ ಏನೋ ಹೈಡ್ರೇಟೆಡ್ ಆಗಿದೆ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಮಾಯಿಶ್ಚರೈಸರ್ ಉಪಯೋಗಿಸುವಂತದ್ದು ತುಂಬಾ ಇಂಪಾರ್ಟೆಂಟ್. ಇದು ಇಂಟ್ರಾ ಸೆಲ್ಯುಲರ್ ಹೈಡ್ರೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಸ್ಕಿನ್ ಸೆಲ್ಸ್ ಒಳಗಡೆನ ನೀರಿನಂಶ ಉಳ್ಕೊಂಡಾಗ ಮಾತ್ರ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಸೊ ಹಾಗಾಗಿ ಬೇಸಿಗೆನಲ್ಲಿ ನೀವು ಬೆವರ್ತಾ ಇದ್ರು ಕೂಡ ಒಂದು ಲೈಟ್ ವೇಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಅದರಲ್ಲಿ ಗ್ಲಿಸರಿನ್, ಸೆರಮೈಡ್ಸ್ ಈ ತರ ಸ್ಕಿನ್ಗೆ ಹೈಡ್ರೇಟ್ ಮಾಡುವಂತಹ ಅಂಶಗಳಿದ್ರೆ ತುಂಬಾ ಚೆನ್ನಾಗಿ ಅದು ಸ್ಕಿನ್ ಅನ್ನ ಸಪೋರ್ಟ್ ಮಾಡುತ್ತೆ. ಸೊ ಇವೆಷ್ಟೆಲ್ಲ ಮಾಡಿ ಕೂಡ ನಿಮ್ಮ ಫಿಸಿಕಲ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ನೀವು ಸ್ಕಿನ್ ನ ಹೇಗ್ ಪ್ರೊಟೆಕ್ಟ್ ಮಾಡ್ಕೋತೀರಾ ಬಿಸಿಲಿಂದ, ಹಲವಾರು ರೀತಿಯ ಮೆಜರ್ಸ್ ನ ನೀವು ತಗೊಳ್ಬಹುದು. ಒಂದು ಹ್ಯಾಟ್ ಇರ್ಬೋದು, ಒಂದು ಗಾಗಲ್ಸ್ ಇರ್ಬೋದು, ಫುಲ್ ಕವರ್ ಆಗುವಂತ ಲೈಟ್ ಆಗಿರುವಂತ ಕಾಟನ್ ಕ್ಲಾತ್ಸ್ ಇರ್ಬೋದು. ಕ್ಲಾತ್ಸ್ ಕೂಡ SPF ಇರುತ್ತೆ, ಗೊತ್ತಾ ನಿಮ್ಗೆ? ಸೊ ಒಂದು ಒಳ್ಳೆಯ ಸನ್ ಪ್ರೊಟೆಕ್ಷನ್ ಕೊಡುವಂತ ಕ್ಲಾತ್ ನ ನೀವು ಬಳಸೋದ್ರಿಂದ ನಿಮ್ಗೆ ಸನ್ ಬರ್ನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸನ್ಸ್ಕ್ರೀನ್ ಯಾರಿಗೂ 100% ಪ್ರೊಟೆಕ್ಷನ್ ಕೊಡೋದೇ ಇಲ್ಲ. ವೆದರ್ ಇಟ್ ಇಸ್ ಓರಲ್ ಸನ್ಸ್ಕ್ರೀನ್, ಎಕ್ಸ್ಟ್ರಾ ಅಪ್ಲಿಕೇಶನ್, ನೀವು ಎಷ್ಟೇ ಅಪ್ಲೈ ಮಾಡ್ಕೊಳ್ಳಿ, ಸನ್ ಬರ್ನ್ಸ್ ಆಗೋ ಚಾನ್ಸಸ್ ನ ಕಂಪ್ಲೀಟ್ ಆಗಿ ತಡೆಯೋದಿಕ್ ಆಗೋದಿಲ್ಲ. ಫಿಸಿಕಲ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಪ್ಲಾನ್ ವೆಲ್. ನೀವು ಬೀಚ್ಗೆ ಅಥವಾ ಹಿಲ್ಲಿಗೆ ಎಲ್ಲಿ ಸನ್ ಎಕ್ಸ್ಪೋಜರ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಪ್ಲೇಸಸ್ ನ ಅರ್ಲಿ ಮಾರ್ನಿಂಗ್ ಇಟ್ಕೋಬಹುದು, ಅಥವಾ ಈವ್ನಿಂಗ್ 5 o'clock ಮೇಲೆ ಪ್ಲಾನ್ ಮಾಡಿ. ಮಧ್ಯಾಹ್ನ ಇದೆ ಅಲ್ಲ, ಪೀಕ್ ಅವರ್ಸ್, ನಾವೇನ್ ಅರೌಂಡ್ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಈ ಅವರ್ಸ್ ಅಲ್ಲಿ ಔಟ್ಡೋರ್ ಸುತ್ತಾಡುವಂತದನ್ನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಗೆ ಇಂಡೋರ್, ಫಾರ್ ಎಕ್ಸಾಂಪಲ್ ಟೆಂಪಲ್ ವಿಸಿಟ್ ಇರ್ಬೋದು, ಅಥವಾ ನೀವು ಇನ್ಯಾವುದೋ ಮ್ಯೂಸಿಯಂ ನೋಡ್ಲಿಕ್ಕೆ ಇರುತ್ತೆ, ಆತರ ಇಂಡೋರ್ ಝೂ ಇರ್ಬೋದು, ಎಲ್ಲಿ ನೆರಳಿರುತ್ತೆ, ಎಲ್ಲಿ ಶೇಡ್ ಇರುತ್ತೆ, ಆ ತರದ ಜಾಗನ ಪೀಕ್ ಸನ್ ಅವರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಬೀಚ್ ನ ಸಾಯಂಕಾಲದ ನಂತರ ಎಂಜಾಯ್ ಮಾಡಿ. ಇನ್ನು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋರ್ಗೆ ಒಂದು ಎಕ್ಸ್ಟ್ರಾ ಟಿಪ್ಪು. ಫ್ಲೈಟ್ ಅಲ್ಲಿ ಚರ್ಮ ತುಂಬಾ ಡಿಹೈಡ್ರೇಟ್ ಆಗುತ್ತೆ. ನಿಮ್ಮ ಫ್ಲೈಟ್ ಜರ್ನಿ ಅವರ್ಸು 8 ಗಂಟೆ, 12 ಗಂಟೆ, 14 ಗಂಟೆ ಈ ತರ ತುಂಬಾ ಲಾಂಗ್ ಜರ್ನಿ ಇದ್ರೆ ಅಂತ ಟೈಮಲ್ಲಿ ನೀವು ನೀರನ್ನು ಕುಡಿಯೋದು ಮರಿಬೇಡಿ. ಹಾಗೂ ಒಂದು ಮಾಯಿಶ್ಚರೈಸರ್ ನ ನಿಮ್ಮ ಕ್ಯಾಬಿನ್ ಬ್ಯಾಗ್ ಅಲ್ಲೇ ಇಟ್ಕೊಂಡಿರಿ. ಸೊ ರಿಪೀಟೆಡ್ ಆಗಿ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ನಿಮ್ ಸ್ಕಿನ್ ಡಿಹೈಡ್ರೇಟ್ ಆಗೋದನ್ನ ತಡಿಬಹುದು. ಸೊ ಒಂದು ಟ್ರಾವೆಲ್ ಕಿಟ್, ಅದರಲ್ಲಿ ಬೇಸಿಕ್ ಸ್ಕಿನ್ ಕೇರ್ ಐಟಮ್ಸ್, ಒಂದು ಮಾಯಿಶ್ಚರೈಸರು, ಒಂದು ಸನ್ಸ್ಕ್ರೀನು, ಒಂದು ಜೆಂಟಲ್ ಕ್ಲೆನ್ಸರು, ಒಂದು ಲಿಪ್ ಬಾಮು, ಒಂದು ಗ್ಲಾಸು, ಸನ್ ಗ್ಲಾಸು, ಹ್ಯಾಟು, ಇವೆಲ್ಲಾನು ಕೇರ್ಫುಲ್ ಆಗಿ ಎತ್ತಿಟ್ಕೊಂಡು ಪ್ಯಾಕ್ ಮಾಡ್ಕೊಳ್ಳಿ. ಸೊ ಬೇಸಿಗೆ ರಜೆ ನಮ್ಗೆಲ್ಲ ಸ್ವೀಟ್ ಮೆಮರೀಸ್ ಕೊಡ್ಬೇಕು, ಚರ್ಮದ ಪ್ರಾಬ್ಲಮ್ಸ್ ಅಲ್ಲ. ನಾನೀಗ ಕೊಟ್ಟಿರೋ ಟಿಪ್ಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ. ನಿಮ್ಮ ಫ್ರೆಂಡ್ಸಿಗೆ ಇದರಿಂದ ಯೂಸ್ ಆಗುತ್ತೆ ಅಂತಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಹ್ಯಾಪಿ ಹಾಲಿಡೇಸ್.